since yesterday you showed some weakness in bx bx 4bx minus b square minus b square divided by b minus x divided by b minus x into b plus x. b minus x into b plus x ಅದು x squared minus b squared x plus b ಮಾಡ್ಕೊಳ್ಳಿಲ್ವಾ b square minus x ಹಾ b square minus x square b squared minus x squared ಬರ್ತಲ್ಲ ಈಗ ಇನ್ನೊಂದು ಕಡೆ ಬಂದಿದೆ ಉತ್ತರ ಓಕೆ ಇವಾಗ ನಾನು ಇಲ್ಲಿ ಬರ್ತೀನಿ x minus b x plus b x squared minus b squared ಹೌದಾ ಉತ್ತರ ಬರ್ತಿದ್ದೀನಿ ತಾನೆ LCM ಏನು ಹೇಳು x minus b square x squared minus b squared ಅಂತಂದ್ರೆ x plus b into x minus b ಸೊ ಅದರಿಂದ LCM ಏನಾಗುತ್ತೆ x minus b x minus b ನೂ ಇದೆ ಇದರಲ್ಲಿ x plus b ನೂ ಇದೆ x squared minus b squared ಅನ್ನೂ ಇದೆ ಸೊ ಅದರಿಂದ LCM ಏನಾಗುತ್ತೆ x plus b into ಅದು ಯಾವಾಗ ಈ ತರ ಫ್ಯಾಕ್ಟರ್ಸ್ ಅಲ್ಲಿ ಬರ್ಕೊಂಡ್ರೆ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡೋದಕ್ಕೆ ಇಟ್ ಬಿಕಮ್ಸ್ ಈಸಿ ಹೌದಾ ಎಲ್ಲ ಆದ್ಮೇಲೆ ಏನ್ ಮಾಡೋದು ತಾಸೆ ಹಾಕೋದು ತಾಸೆ ಹಾಕ್ಬಿಟ್ಟು ಮೇಲ್ಗಡೆ ಮಾಡಿರೋದು ಕೂಡಿಸೋದು ಫಸ್ಟ್ ನ್ಯೂಮರೇಟರ್ ಏನಿದ್ದಾರೆ 2b minus a ಅವರು ದೊಡ್ಡ ಬಿಟ್ಟು ಅದಕ್ಕೆ ಬ್ರಾಕೆಟ್ ಹಾಕ್ತಾರೆ ಏನ್ ಮಾಡೋದು ಹೇಳಿ ಬ್ರಾಕೆಟ್ ಹಾಕ್ತಾರೆ ಹಾಕ್ಬಿಟ್ಟು x minus b ಹೋದ್ರೆ ಏನು ಬರುತ್ತೆ x plus b ಇವ್ರೇನಾಗಿದ್ದಾರೆ ಇಲ್ಲಿ x squared minus b squared ಮಾಡ್ಕೊಂಡಾಗ ಪ್ಲಸ್ ಆಗಿದೆ ನ್ಯೂಮರೇಟರ್ ಯಾರಿದೆ ಅವ್ರನ್ನ ಫಸ್ಟ್ ಬರ್ಕೊಂಡ್ಬಿಡ್ಬೇಕು ಯಾರಿದ್ದಾರೆ 3x into a minus b ಇದೆ x squared minus b squared ಅಷ್ಟು ಹೊರಟೋಗ್ಬಿಡ್ತಾರೆ ಹೌದಾ ಅದರಿಂದ ಏನಾಗುತ್ತೆ ಇಂಟು 1 ತಾನೆ ಡಿವೈಡ್ ಮಾಡಬೇಕು ನೆಕ್ಸ್ಟ್ ಪ್ಲಸ್ ಹಾಗೆ ಇರುತ್ತೆ b minus 2a into x plus b x plus b ಅಂದ್ರೆ ಏನು ಉಳಿಯುತ್ತೆ ಮೈನಸ್ ಇಷ್ಟು ಯಾರು ಮಾಡಿದ್ದೀರಾ ಕರೆಕ್ಟ್ ಆಗಿದೆ ಅಲ್ವಾ ಈಗ ನೋಡಿ ಒಂದ್ ಕಡೆಯಿಂದ ಗುಣಿಸ್ಕೊಳ್ಳೋಣ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಇವೆಲ್ಲ ಕೆಲಸನ ಲೆಕ್ಕ ತನಕ ಮಾಡಿದ್ದಕ್ಕೆ ಎಲ್ಲ ಆಗುತ್ತೆ ಬಿಕಾಸ್ ದಿಸ್ ಟೆಸ್ಟ್ ಯುವರ್ ಎಬಿಲಿಟಿ ಟು ಮಲ್ಟಿಪ್ಲೈ ಆಡ್ ಸಬ್ಟ್ರಾಕ್ಟ್ algebraic terms. So ಗುಣಿಸೋದು ಕೂಡೋದು ಭಾಗಿಸೋದು ಬರಬೇಕು ಕಾಮನ್ ಫ್ಯಾಕ್ಟರ್ ತೆಗೆಯೋಕೆ ಅದಕ್ಕೋಸ್ಕರನೇ ಈ ಲೆಕ್ಕಗಳು ಮಾಡಬೇಕು ಇದರಲ್ಲಿ ಬೇಕಾದಷ್ಟು ವೆರೈಟಿ ಇದೆ ನೀವು ಒಂದೊಂದು ವೆರೈಟಿ ತೋರಿಸ್ತಾ ಇದ್ದೀನಿ ನಾನು ಸೊ ನೀವು ಬುಕ್ಕಲ್ಲಿ ಕೊಟ್ಮೇಲೆ ತಗೊಂಡು ಹೋಗಿ ಮಾಡೋದು ಕಲಿಬೇಕು ಅಲ್ಲಿ ಆ ಬುಕ್ಸ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಗೊತ್ತಾಯ್ತಲ್ಲಪ್ಪ ಒಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ಅವರು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಆ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಆಮೇಲೆ ಎಕ್ಸರ್ಸೈಸ್ ಪ್ರಾಬ್ಲಮ್ ಮಾಡ್ತೀವಿ ಗೊತ್ತಾ ಇಲ್ಲಿ ನಾನು ಎಕ್ಸಾಂಪಲ್ ಅವ್ರು ಕೊಡೋದು ನಾವು ಮಾಡಿ ತೋರಿಸ್ತಾರೆ ನ್ಯೂಮರೇಟರ್ನ ಫಸ್ಟ್ ಎಕ್ಸ್ ಇಂದ ಗುಣಿಸಿದ್ರೆ ಏನು ಬರುತ್ತೆ 2bx ಪ್ಲಸ್ ಎಕ್ಸ್ ಇಂಟು ಮೈನಸ್ ಎ ಅಂದ್ರೆ ಮೈನಸ್ ax ಪ್ಲಸ್ b ಇಂಟು 2b ಅಂದ್ರೆ ಪ್ಲಸ್ 2b ಸ್ಕ್ವೇರ್ ಪ್ಲಸ್ b ಇಂಟು ಮೈನಸ್ ಎ ಅಂದ್ರೆ ಮೈನಸ್ ಇಲ್ಲಿ ನೆಕ್ಸ್ಟ್ 3x ಇಂಟು a ಮೈನಸ್ b ಅಂದ್ರೆ 3ax ಆಗುತ್ತೆ ಆ x ಇರೋದನ್ನ ax ಅಂತ ಬರ್ಕೋಬೇಕು ಯಾವಾಗಲೂ ಆಲ್ಫಾಬೆಟ್ ಅಪಿಯರಿಂಗ್ ಆರ್ಡರ್ ನಲ್ಲಿ ಬರ್ಕೊಳ್ಳೋದು ಇಂಪಾರ್ಟೆಂಟ್ ಆಲ್ಜಿಬ್ರಾದಲ್ಲಿ ಲೈಕ್ ಟರ್ಮ್ಸ್ ಕಾನ್ಸೆಪ್ಟ್ ಬರೋಕೋಸ್ಕರ ಏನು ಮಾಡಬೇಕು ಹೇಳಿ a b c x y z ಎಲ್ಲ ಕೊಟ್ಟಾಗ ನಾವೇನು ಮಾಡಬೇಕು ವಿ ಶುಡ್ ಲರ್ನ್ ಟು ರೈಟ್ ದಮ್ ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್ ಪವರ್ಸ್ ಬಂದಾಗ ಹೈಯರ್ ಪವರ್ ಟು ಲೋಯರ್ ಪವರ್ ಈ neatness of arrangement and creating a pattern of algebraic expression ನೀಟಾಗಿ ಇರಬೇಕು ಒಂದು ಪ್ಯಾಟರ್ನ್ ಇರಬೇಕು ಪ್ಯಾಟರ್ನ್ ಅಲ್ಲಿ ಏನು ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಇರಬೇಕು ಇನ್ನೊಂದು ಏನಿರಬೇಕು ಪವರ್ ಅಲ್ಲಿ ಹೈಯರ್ ಪವರ್ ಇಂದ ಲೋಯರ್ ಪವರ್ ಈ ಪ್ಯಾಟರ್ನ್ ಕಲ್ತ್ಕೊಳ್ಳೋದಕ್ಕೋಸ್ಕರ ಆಲ್ಜಿಬ್ರಾ ಬಹಳ ಇಂಪಾರ್ಟೆಂಟ್ ಸೊ ಈಗ ನೋಡಿ 3x into a ಅಂದ್ರೆ 3ax ಆಗುತ್ತೆ ಅದನ್ನ ಪ್ಲಸ್ 3ax ಅಂತ ಇದರಲ್ಲಿ ಕಲ್ತ್ಕೊಳ್ಳೋದು ಆಯ್ತಾ ನೆಕ್ಸ್ಟ್ ಪ್ಲಸ್ 3x into ಮೈನಸ್ b ಅಂದ್ರೆ ಏನಾಗುತ್ತೆ ಮೈನಸ್ 3bx ಅಂತ ಓದ್ಕೊಂಡ್ರೆ ಇಲ್ಲಿ ಸಿಕ್ಬಿಟ್ಟಾವ ಹೌದಾ ಅದನ್ನ xb ಇರೋದನ್ನ ನಾವೇನು ಓದ್ಕೋಬೇಕು ಅದನ್ನ bx ಅಂತ ಓದ್ಕೋಬೇಕು ನೆಕ್ಸ್ಟ್
ಮುಗಿದೋಯ್ತಲ್ಲ, ಮಲ್ಟಿಪ್ಲಿಕೇಶನ್ ಆಗೋಯ್ತು. ಈಗ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಎಕ್ಸ್ ಇಂಟು ಬಿ ಏನು, ಎಕ್ಸ್ ಇಂಟು ಬಿ ಏನು ಡಿ ಎಕ್ಸ್ ಈಗ ಬರ್ಕೊಳ್ಳೋದು. ನೆಕ್ಸ್ಟ್ ಎಕ್ಸ್ ಇಂಟು ಮೈನಸ್ 2a ಅಂತಂದ್ರೇನು ಮೈನಸ್ 2ax. ಹೌದಾ? ಮೈನಸ್ ಬಿ ಇಂಟು ಪ್ಲಸ್ ಬಿ ಅಂತಂದ್ರೆ ಏನು ಮೈನಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಕೆಳಗೆ ಬರ್ಕೊಳ್ಳೋದು. ಇದು ಈ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕೂಡೋದ್ರಲ್ಲಿ ಮಾಡ್ಬೇಕಾದ್ರೆ ಇದಾದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ. ಇವೆಲ್ಲ ಪುಸ್ತಕ ನಾನು ನೋಡ್ತಾ ಇದ್ದೀನಿ. ಉದ್ದೋಕೆ ಕೊಂಕಣ್ ಮಹಿಳಾ ಇಲ್ಲಿಂದ ಇಲ್ಲೆಲ್ಲ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಟೈಮು ಸೇವ್ ಆಗೋದಿಲ್ಲ, ತಪ್ಪು ಆಗುತ್ತೆ. ಗೊತ್ತಾಯ್ತಾ? ನೆನ್ನೆ ಹೇಳಿದ್ದೆ ನಾನು, ಕಾಲಮ್ ಆಫ್ ಲೈಫ್ ಟರ್ಮ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಈ ತರ ಎಕ್ಸ್ಪ್ರೆಷನ್ಸ್ ನ ಗುಣಿಸೋದೇ ನೀವು ಲೆಕ್ಕ ಮಾಡಬೇಕು. ಗೊತ್ತಾಯ್ತಾ? ಗುಣಿಸಿ ಕೂಡೋದಿಲ್ಲ, ಕರೆಕ್ಟ್ ಮಾಡಬೇಕು. ಸೊ ಮೈನಸ್ ಬಿ ಇಂಟು ಪ್ಲಸ್ ಬಿ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಮೈನಸ್ ಬಿ ಇಂಟು ಮೈನಸ್ 2a ಏನಾಗುತ್ತೆ ಪ್ಲಸ್ ನೋಡಿ. ಎ ಬಿ ಅಲ್ಲಿದ್ದಾರೆ, ಐ ಎ ಬಿ ಅಂತಲೇ ಬರ್ಬೋದು. ಅವನ್ನೆಲ್ಲ ಇವಾಗ ಅವ್ರ ಮನೆಗೆ ಅವ್ರ ಕೂಡಿಸಿದ್ಮೇಲೆ ಒಂದ್ ಕಡೆಯಿಂದ ಕುಟ್ಕೊಂಡು ಬರೋದು. ನೋಡಿ 2bx ಪ್ಲಸ್ bx ಏನಾಗುತ್ತೆ, ಏನಾಗುತ್ತದ 2bx ಪ್ಲಸ್ bx 3bx, 3bx ಮೈನಸ್ 3bx ಇವ್ರಿಗೆ ಕೆಂಪು ಕತ್ತಿ. ಹೌದಾ? ನೆಕ್ಸ್ಟ್ ಇಲ್ಲಿ 3ax ಮೈನಸ್ ax ಮೈನಸ್ 2ax ಏನಾಯ್ತು ಮೈನಸ್ 3ax, ಅವ್ರಿಗೂ ಕೆಂಪು ಕತ್ತಿ. ಹೌದಾ? ಇಷ್ಟ ಕ್ಲೀನ್ ಆಗಿ ಅರೇಂಜ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ 2b ಸ್ಕ್ವೇರ್ಡ್ ಮೈನಸ್ b ಸ್ಕ್ವೇರ್ಡ್ ಏನಾಗುತ್ತೆ 2b ಸ್ಕ್ವೇರ್ಡ್ ಮೈನಸ್ b ಸ್ಕ್ವೇರ್ಡ್ ಏನು ಬರುತ್ತೆ 2ab ಮೈನಸ್ ab ಏನಾಗುತ್ತೆ ಪ್ಲಸ್ ab ಆಗುತ್ತೆ. ಸೊ ಇದು ಕಾಮನ್ ಫ್ಯಾಕ್ಟರ್ ಏನು b ಇಂಟು ಗೊತ್ತಾಯ್ತಾ? therefore ಆನ್ಸರ್ ಏನು ಹೇಳಿ ಇವಾಗ? ಆನ್ಸರ್ b into a plus b by equals to x squared minus right? Have you understood this? Very difficulty? Sari Nirma? See, this is what I am trying to stress you people. You have to practice this. Yenna? Urusi ಕೂಡೋದಕ್ಕೋಸ್ಕರ ಎಕ್ಸ್ಪ್ರೆಷನ್ ಇದೆ. ಐ ಥಿಂಕ್ ನಾವು ಕಾನ್ಫಿಡೆನ್ಸ್ ನಂಬರ್ ಕೊಟ್ಟಾಗ ಎಲ್ಲ ತಪ್ಪು ಮಾಡಿರ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ನೀವು ಕೂಡ್ಸೋದು ಕೂಡ ಕಲಿಬೇಕು. ಇವತ್ತು ಐ ವಿಲ್ ಗಿವ್ ಅಸೈನ್ಮೆಂಟ್ ಜಸ್ಟ್ ಪ್ರಾಬ್ಲಮ್ಸ್ ಆಫ್ ಮಲ್ಟಿಪ್ಲಿಕೇಶನ್. ಇದರಲ್ಲಿ ಅವ್ರು ಮಲ್ಟಿಪ್ಲೈ ಮಾಡಿ ಕೂಡಿ ಸಿಂಪ್ಲಿಫೈ ಮಾಡೋದಕ್ಕೆ ಉತ್ತರ ಅದೇ ಥರಪ್ಪ ಅದನ್ನ ಅಸೈನ್ಮೆಂಟ್ ಥರ ಮಾಡಿ ಈ ಥರ ಅರೇಂಜ್ ಮಾಡ್ಕೊಳಕ್ ಬರಬೇಕು. ಏನು ಅರೇಂಜ್ಮೆಂಟ್ ಮಾಡಿದ್ದೀನಿ ಹೇಳಿ ನಾನು? ಲೈಕ್ ಟರ್ಮ್ಸ್ ನ ಒಂದ್ ಕಡೆಗೆ ಪ್ರತಿ ಮಲ್ಟಿಪ್ಲಿಕೇಶನ್ ಒಂದೇ ಕಡೆ ಬರ್ಕೋಬೇಕು. ಹೌದಾ? ಯಾಕೆ ಎಲ್ಲ ಕೊಡ್ತಾರೆ ಅವಾಗ ನೋಡಿ ಎಲ್ಲ ಕ್ಲೀನ್ ಆಗಿ ಮಿಸ್ಟೇಕ್ ಇದ್ದ ವಾಪಸ್ ಚೆಕ್ ಮಾಡ್ಕೊಳ್ಳೋಕ್ಕೂ ಈಸಿ. ನಾನು ಹೋದ ಲೆಕ್ಕದಲ್ಲಿ ಇನ್ನೊಂದು ತಪ್ಪು ಮಾಡಿದ್ದೆ, ಉತ್ತರ ಸರಿ ಬಂದಿಲ್ಲ, ಅಲ್ಲೇ ಸರಿ ಮಾಡ್ಕೊಳಕ್ಕಾಗ್ತದ? ಯಾಕಾಯ್ತದೆ ಎಲ್ಲಿ ತಪ್ಪು ಮಾಡಿದ್ರೆ ಹುಡ್ಕೋಕ್ಕೆ ಈಸಿ ಆಗುತ್ತೆ. ಸರಿನಾ? ಸೊ ಈ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಕಲಿಯೋದೇ ಬಹಳ ಇಂಪಾರ್ಟೆಂಟ್. ಆನ್ಸರ್ ಬಂದಲ್ಲಿ ಏನು ಮಾಡೋದು ಅವ್ರಿಗೆ ಮನೆ ಕಟ್ಟೋದು. ಈಗ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಒಂಚೂರು ಇಂಟ್ರೊಡ್ಯೂಸ್ ಮಾಡ್ತೀನಿ.